ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಪ್ರಾಬ್ಲಮ್ ಆನ್ ಅವರೇಜ್ ರೇಟ್ ಆಫ್ ರಿಟರ್ನ್ ಮೆಥಡ್ ಮೇಲೆ ಮಾಡೋಣ. ಇಲ್ಲಿ ಏನಂತ ಅಂದರೆ ಫಸ್ಟ್ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಏನಂತ ಅಂದರೆ ಎ ಪ್ರಪೋಸಲ್ ರಿಕ್ವೈರ್ಸ್ ಆನ್ ಇನ್ವೆಸ್ಟ್ಮೆಂಟ್ ಆಫ್ ರುಪೀಸ್ 10 lakh ಆ್ಯಂಡ್ ಆಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಆಫ್ ರುಪೀಸ್ 40,000 ಆಫ್ಟರ್ 5 years. It is expected to yield profit after depreciation and after taxes during a 5 years amounting first year ಅಲ್ಲಿ rupees 80,000 and second year ಅಲ್ಲಿ 1,20,000, third year ಅಲ್ಲಿ rupees 1,40,000 and 1 lakh and 40,000 ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೋಟಲ್ ಪ್ರಾಫಿಟ್ 5 yearsಗೆ ಕೊಟ್ಟಿದ್ದಾರೆ. ಸೊ ಇದರಿಂದ ನಾವೇನೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದರೆ ಅವರೇಜ್ ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ARR ಕ್ಯಾಲ್ಕುಲೇಟ್ ಮಾಡಬೇಕು ಆ್ಯಂಡ್ ರಿಟರ್ನ್ ಪರ್ ಯೂನಿಟ್ ಆಫ್ ಇನ್ವೆಸ್ಟ್ಮೆಂಟ್ ಮೆಥಡ್ ಆ್ಯಂಡ್ ರಿಟರ್ನ್ ಆನ್ ಅವರೇಜ್ ಇನ್ವೆಸ್ಟ್ಮೆಂಟ್ ಮೆಥಡ್, ಅವರೇಜ್ ರಿಟರ್ನ್ ಆನ್ ಅವರೇಜ್ ಇನ್ವೆಸ್ಟ್ಮೆಂಟ್ ಮೆಥಡ್. ಸೊ ಈ 4 ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯಾವ ರೀತಿ ಅಂತ ನೋಡೋಣ. ಇಲ್ಲಿ ಫಸ್ಟು ಎ ಪ್ರಪೋಸಲ್ ರಿಕ್ವೈರ್ಸ್, ಇಲ್ಲಿ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತಂದರೆ 10 lakh ಇದೆ, ಅದರಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ 40,000 ಇದೆ. ಸೊ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆಫ್ಟರ್ ಡಿಪ್ರಿಸಿಯೇಷನ್ ಅಂಡ್ ಆಫ್ಟರ್ ಟ್ಯಾಕ್ಸಸ್ ಎಷ್ಟು ಪ್ರಾಫಿಟ್ ಬರ್ತಾ ಇದೆ ಅಂತ 5 yearsಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದಾದ್ಮೇಲೆ ಫಸ್ಟ್ ನಾವು ಸೊಲ್ಯೂಷನ್ ನೋಡೋಣ ಯಾವ ರೀತಿ ಅಂತ. ಫಸ್ಟ್ ವರ್ಕಿಂಗ್ ನೋಟ್ನ ಮಾಡ್ಕೊಳ್ಳೋಣ. ಫಸ್ಟ್ ನಮಗೆ ಟೋಟಲ್ ಪ್ರಾಫಿಟ್ ಎಷ್ಟಾಗಿದೆ ಅಂತಂದರೆ 5 years ಇಂದ ಫಸ್ಟ್ ಇಯರ್ 80,000, ಸೆಕೆಂಡ್ ಇಯರ್ 1,20,000 ಆ್ಯಂಡ್ ಥರ್ಡ್ ಇಯರ್ 1,40,000 ಆ್ಯಂಡ್ ಫೋರ್ತ್ ಇಯರ್ 1 lakh ಆ್ಯಂಡ್ ಫಿಫ್ತ್ ಇಯರ್ 40,000 ಇದೆ. ಸೊ ಟೋಟಲ್ ಪ್ರಾಫಿಟ್ ನಮಗೆ ಎಷ್ಟು ಅಂತಂದರೆ 4,80,000 ಇದೆ. ಅಂದರೆ ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಪ್ರಾಫಿಟ್ ಫಾರ್ 5 years ಎಷ್ಟಾಗಿದೆ ಅಂದರೆ 4,80,000 ಆಗಿದೆ. ಅದಾದಮೇಲೆ ನಮಗೆ ಅವರೇಜ್ ಆ್ಯನ್ಯುಯಲ್ ಪ್ರಾಫಿಟ್ ಅಂದರೆ ಪರ್ ಇಯರ್ಗೆ ಅಂತ ತೊಗೊಂಡ್ರೆ ಅವರೇಜ್ ಆಗಿ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಎಷ್ಟಂತ ಅಂದರೆ ಆಫ್ಟರ್ ಡಿಪ್ರಿಸಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸಸ್ ಪ್ರಾಫಿಟ್ ಎಷ್ಟಿದೆ ಅಂದರೆ ಇಲ್ಲಿ ಟೋಟಲ್ ಆಗಿ 4,80,000 ಇದೆ. ಸೊ ಇಲ್ಲಿ ಟೋಟಲ್ 4,80,000. ನಂಬರ್ ಆಫ್ ಇಯರ್ಸ್ ಎಷ್ಟಿದೆ ಅಂತಂದರೆ ಇಲ್ಲಿ 5 years ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್, ಟೋಟಲ್ 5 years. ನಂಬರ್ ಆಫ್ ಇಯರ್ಸ್ ಎಷ್ಟು ಅಂತಂದರೆ 5 ಮಾಡಿದ್ರೆ ನಮಗೆ ಅವರೇಜ್ ಆನ್ಯುಯಲ್ ಪ್ರಾಫಿಟ್ ಅಂದರೆ ಅವರೇಜ್ ಆಗಿ ತೊಗೊಂಡ್ರೆ ಎಷ್ಟು ಬರುತ್ತೆ ಒಂದು ವರ್ಷಕ್ಕೆ ಅಂತಂದರೆ 96,000 ಆಗುತ್ತೆ. 96,000. ಅದಾದಮೇಲೆ ನಾವು ಟೋಟಲ್ ನೆಟ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನೆಟ್ ಇನ್ವೆಸ್ಟ್ಮೆಂಟಲ್ಲಿ ಏನಂತಂದರೆ ಇಲ್ಲಿ ಟೋಟಲ್ ಇನ್ವೆಸ್ಟ್ಮೆಂಟು 10 lakh ಇದೆ, ಅದರಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿದೆ ಅಂದರೆ 40,000 ಇದೆ. ಸೊ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಮಾಡಿದ್ರೆ ನಮಗೆ ನೆಟ್ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. ಒರಿಜಿನಲ್ ಇನ್ವೆಸ್ಟ್ಮೆಂಟ್ 10 lakh ಇದೆ ಮೈನಸ್ 40,000. ಸೊ ಅಲ್ಲಿಗೆ ನಮಗೆ ನೆಟ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತಂದರೆ 9,60,000 ಸಿಗುತ್ತೆ. ಸೊ ಇದಾದಮೇಲೆ ನಾವು ಇವಾಗ ಅವರೇಜ್ ರೇಟ್ ಆಫ್ ರಿಟರ್ನ್ ಆನ್ ದ ಇನ್ವೆಸ್ಟ್ಮೆಂಟ್ನ ಕ್ಯಾಲ್ಕುಲೇಟ್ ಮಾಡೋಣ ಯಾವ ರೀತಿ ಅಂತ. ಇಲ್ಲಿ ಫಸ್ಟ್ ಥಿಂಗ್ ಏನಂತ ಅಂದರೆ ಅವರೇಜ್ ರೇಟ್ ಆಫ್ ರಿಟರ್ನ್ ಮೆಥಡ್ ಏನು ಕೊಟ್ಟಿದ್ದಾರೆ ಅಂದರೆ ಅವರೇಜ್ ರೇಟ್ ಆಫ್ ರಿಟರ್ನ್ ಮೆಥಡ್. ಅವರೇಜ್ ರೇಟ್ ಆಫ್ ರಿಟರ್ನ್ಗೆ ಏನು ಫಾರ್ಮುಲಾ ಅಂತಂದರೆ ಅವರೇಜ್ ಆನ್ಯುಯಲ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಇನ್ವೆಸ್ಟ್ಮೆಂಟ್ ಇನ್ ದ ಪ್ರಾಜೆಕ್ಟ್ ಇಂಟು 100 ಮಾಡಬೇಕು. ನಮಗೆ ಇಲ್ಲಿ ಅವರೇಜ್ ಆನ್ಯುಯಲ್ ಪ್ರಾಫಿಟ್ ಎಷ್ಟಿದೆ ಅಂದರೆ 96,000 ಇದೆ ಆ್ಯಂಡ್ ನೆಟ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂತ ಅಂದರೆ ಈ ಪ್ರಾಜೆಕ್ಟಲ್ಲಿ ಟೋಟಲ್ ಆಗಿ ನೆಟ್ ಇನ್ವೆಸ್ಟ್ಮೆಂಟ್ ಇರೋದು 9,60,000 ಇಂಟು 100 ಮಾಡಿದ್ರೆ ನಮಗೆ 10% ಈಸ್ ದ ಅವರೇಜ್ ರೇಟ್ ಆಫ್ ರಿಟರ್ನ್. ಸೊ 96,000 ಡಿವೈಡೆಡ್ ಬೈ 9,60,000 ಇಂಟು 100 ಮಾಡಿದ್ರೆ ನಮಗೆ 10% ARR ಸಿಗುತ್ತೆ. ಅದಾದಮೇಲೆ ಸೆಕೆಂಡ್ ಏನಂತ ಅಂದರೆ ರಿಟರ್ನ್ ಪರ್ ಯೂನಿಟ್ ಆಫ್ ಇನ್ವೆಸ್ಟ್ಮೆಂಟ್ ಮೆಥಡ್ ಕೇಳಿದ್ದಾರೆ. ರಿಟರ್ನ್ ಪರ್ ಯೂನಿಟ್ ಆಫ್ ಇನ್ವೆಸ್ಟ್ಮೆಂಟ್ ಮೆಥಡ್ಗೆ ಏನು ಫಾರ್ಮುಲಾ ಅಂತಂದರೆ ಟೋಟಲ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸಸ್ ಡಿವೈಡೆಡ್ ಬೈ ನೆಟ್ ಇನ್ವೆಸ್ಟ್ಮೆಂಟ್ ಇನ್ ದ ಪ್ರಾಜೆಕ್ಟ್ ಇಂಟು 100. ಸೊ ಇಲ್ಲಿ ಟೋಟಲ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸಸ್ ಎಷ್ಟು ಬಂದಿದೆ ಅಂದರೆ ನಮಗೆ 4,80,000 ಬಂದಿದೆ. 4,80,000 ಡಿವೈಡೆಡ್ ಬೈ ಟೋಟಲ್ ನೆಟ್ ಇನ್ವೆಸ್ಟ್ಮೆಂಟ್ ಇನ್ ದ ಪ್ರಾಜೆಕ್ಟ್ ಎಷ್ಟಿದೆ ಅಂದರೆ 9,60,000 ಇಂಟು 100 ಮಾಡಿದ್ರೆ ನಮಗೆ ರಿಟರ್ನ್ ಪರ್ ಯೂನಿಟ್ ಆಫ್ ಇನ್ವೆಸ್ಟ್ಮೆಂಟು 50% ಸಿಗುತ್ತೆ. ಸೊ 50% ಈಸ್ ದ ರಿಟರ್ನ್ ಪರ್ ಯೂನಿಟ್ ಆಫ್ ಇನ್ವೆಸ್ಟ್ಮೆಂಟ್. ಆ್ಯಂಡ್ ಥರ್ಡ್ ಒನ್ ಏನಂತ ಕೇಳಿದ್ದಾರೆ ಅಂದರೆ ರಿಟರ್ನ್ ಆನ್ ಅವರೇಜ್ ಇನ್ವೆಸ್ಟ್ಮೆಂಟ್ ಮೆಥಡ್ ಅಂತ ಕೇಳಿದ್ದಾರೆ. ರಿಟರ್ನ್ ಆನ್ ಅವರೇಜ್ ಇನ್ವೆಸ್ಟ್ಮೆಂಟ್ ಮೆಥಡ್ ಏನು ಫಾರ್ಮುಲಾ ಅಂತಂದರೆ ಟೋಟಲ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಅವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100. ಸೊ ಇಲ್ಲಿ ನಮಗೆ ಅವರೇಜ್ ಇನ್ವೆಸ್ಟ್ಮೆಂಟು ಯಾವ ರೀತಿ ಅಂದರೆ ನೆಟ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ
2 ಮಾಡಿದ್ರೆ ಇಲ್ಲಿ ಟೋಟಲ್ ನೆಟ್ ಇನ್ವೆಸ್ಟ್ಮೆಂಟ್ ಅಥವಾ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ನೆಟ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಅವರೇಜ್ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. ಸೊ ಇಲ್ಲಿ ನೆಟ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂದರೆ 9,60,000 ಇದೆ. 9,60,000 ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ 4,80,000 ಬರುತ್ತೆ. ಇಲ್ಲಿ ಟೋಟಲ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಷಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್ 4,80,000 ಇದೆ. ಸೊ ಅವರೇಜ್ ಇನ್ವೆಸ್ಟ್ಮೆಂಟು ನಮಗೆ ಇಲ್ಲಿ ಎಷ್ಟು ಬರುತ್ತೆ ಅಂದರೆ 4,80,000 ಸಿಗುತ್ತೆ. ಸೊ 4,80,000 ಡಿವೈಡೆಡ್ ಬೈ 4,80,000 ಇಂಟು 100 ಮಾಡಿದ್ರೆ ನಮಗೆ ರಿಟರ್ನ್ ಆನ್ ಅವರೇಜ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂದರೆ 100% ಇದೆ. ನೆಕ್ಸ್ಟು ಅವರೇಜ್ ರಿಟರ್ನ್ ಆನ್ ಅವರೇಜ್ ಇನ್ವೆಸ್ಟ್ಮೆಂಟ್ ಮೆಥಡ್ ಕೇಳಿದ್ದಾರೆ. ಅವರೇಜ್ ರಿಟರ್ನ್ ಆನ್ ಅವರೇಜ್ ಇನ್ವೆಸ್ಟ್ಮೆಂಟ್ ಮೆಥಡ್. ಸೊ ಇದರಲ್ಲಿ ಏನಂತ ಅಂದರೆ AR ಅವರೇಜ್ ರಿಟರ್ನ್ ಅಥವಾ ಅವರೇಜ್ ಇನ್ವೆಸ್ಟ್ಮೆಂಟ್, ಇಲ್ಲಿ ಅವರೇಜ್ ಆನ್ಯುವಲ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಷಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಅವರೇಜ್ ಇನ್ವೆಸ್ಟ್ಮೆಂಟ್. ಇಲ್ಲಿ ಅಂದರೆ ಅವರೇಜ್ ಆ್ಯನ್ಯುವಲ್ ಅಂದರೆ ಒಂದು ವರ್ಷಕ್ಕೆ ಎಷ್ಟು ಅವರೇಜ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಷಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಅವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100 ಮಾಡಬೇಕು. ಸೊ ಇಲ್ಲಿ ಅವರೇಜ್ ಆಗಿ ನಮಗೆ ಒಂದು ವರ್ಷಕ್ಕೆ ಎಷ್ಟು ಪ್ರಾಫಿಟ್ ಸಿಗುತ್ತೆ ಅಂದರೆ ಇಲ್ಲಿ 9,96,000 ಡಿವೈಡೆಡ್ ಬೈ ಟೋಟಲ್ ಅವರೇಜ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂದರೆ 4,80,000 ಇಂಟು 100 ಮಾಡಿದ್ರೆ ನಮಗೆ 20% ಈಸ್ ದ ಅವರೇಜ್ ರಿಟರ್ನ್ ಆನ್ ಅವರೇಜ್ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. ಸೊ ಇಲ್ಲಿ ನೆಕ್ಸ್ಟು ನನ್ನ ಪ್ರೀವಿಯಸ್ ವಿಡಿಯೋದಲ್ಲೇ ARR ಇಂಟ್ರೊಡಕ್ಷನ್ ಮತ್ತು ಎಲ್ಲ ಫಾರ್ಮುಲಾನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಫಸ್ಟ್ ಆ ವಿಡಿಯೋ ನೋಡಿದ್ರೆ ಸೊ ಇಲ್ಲಿ ನಿಮಗೆ ಈ ಪ್ರಾಬ್ಲಮ್ ಇನ್ನೂ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ಈ ಪ್ರಾಬ್ಲಮ್ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಸೊ ಈ ಥರ ಪ್ರಾಬ್ಲಮ್ನ 12 ಮಾರ್ಕ್ಸ್ಗೆ ಅಥವಾ ಸೆಕ್ಷನ್ C 5 ಮಾರ್ಕ್ಸ್ಗೆ ಕೇಳ್ತಾರೆ ಎಕ್ಸಾಮಲ್ಲಿ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ARR ಆ್ಯಂಡ್ ಪೇಬ್ಯಾಕ್ ಪೀರಿಯಡ್ ಮೆಥಡ್. ಆ್ಯಂಡ್ ಇದು ಈ ಕ್ಯಾಪಿಟಲ್ ಬಡ್ಜೆಕ್ಟಲ್ಲಿ ಎಲ್ಲ 5 ಮೆಥಡ್ಸು ಕೂಡ ತುಂಬ ಇಂಪಾರ್ಟೆಂಟ್. ನಾನು ಅದ್ರ ಮೇಲೆ ಇನ್ನೂ ನೆಕ್ಸ್ಟ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.